ತಯಾರಿ ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕ್ರಿಕೆಟ್ ಆಡೋ ಹುಡುಗರೇ ಇದ್ದು ಪ್ರತಿದಿನ ತರಬೇತಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಟ್ರೈನಿಂಗ್ ಮಾಡ್ಕೊಂಡಿದ್ದು ಆಡಿದ್ದಾರೆ. ಈಗಾಗಲೇ ಮೊದಲನೇ ತಂಡ ತಾವೇ ವಿಜಯಶಾಲಿ ಆಗಿದ್ದೀರಾ. ಮುಂದೆ ಬರೋಂಥ ತಂಡಕ್ಕೆ ಯಾವ ರೀತಿಯಾಗಿ ಫೇಸ್ ಮಾಡ್ತೀರಾ? ಮುಂದೆ ಬರೋ ತಂಡಗಳು ವಿಜಯಶಾಲಿ ಆಗಲಿ, ಎಲ್ಲರೂ ಗೆಲ್ಲಬೇಕು ಅನ್ನೋ ಆಸೆ. ಆದರೆ ಕ್ರಿಕೆಟಲ್ಲಿ ಯಾರೊಬ್ಬರು ಗೆಲುವು ಸೋಲು ಅನ್ನೋದೇ ಇರುತ್ತೆ. ಹಾಗಾಗಿ ಪ್ರಯತ್ನ ಪಡಲಿ ಎಲ್ಲರೂ. ಗೆದ್ದವರೆಲ್ಲ JDS, ಅದೊಂದು ಖುಷಿ. ನಮ್ಮ ಪಕ್ಷದಲ್ಲೇ ನಾವು ಆಡ್ತೀವಿ. ಭಿನ್ನಾಭಿಪ್ರಾಯ ಇಟ್ಕೊಳ್ದಂಗೆ ಎಲ್ಲ ಚೆನ್ನಾಗಿ ಆಡಿದ್ರೆ ಸಂತೋಷ. ಹಾಗಾದ್ರೆ ಟ್ರೋಫಿ ನಿಮ್ಮದೇ ಈ ಸತಿ? ಸರ್, ಇನ್ನು ನಮ್ಗಿಂತ ಬಲಿಷ್ಠವಾದ ಟೀಮ್ಗಳೆಲ್ಲ ಇದೆ, ನೋಡಬೇಕು. ನಮ್ಮ ಪ್ರಯತ್ನ ಒಟ್ಟಿನಲ್ಲಿ ಟ್ರೋಫಿ ತೊಗೊಂಡೋಕೆ ಆಸೆ. ಓಪ್ಸಿಲ್ಲ ಸರ್, ಅವ್ರಿಗಿಂತ ಬಲಿಷ್ಠ ನಾವೇ ಇದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ನಮ್ಮ ಕಾಂಪಿಟೇಟರ್ ಅಂತ ಇದ್ದಾಗ ಬೌಲಿಂಗೇ ಆಗಲಿ ಬ್ಯಾಟಿಂಗೇ ಆಗಲಿ ಹೇಳಕ್ಕೆ ಬರಲ್ಲ. ನಮ್ಮ ಪ್ರಯತ್ನದಲ್ಲಿ ನಾವಿದ್ದೀವಿ ಸರ್. ವ್ಯವಸ್ಥೆ ವಿಚಾರದಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ. ಎಲ್ಲೇ ಆಚೆ ಕಡೆಯಿಂದ ಬಂದಿರೋ ಆಟಗಾರರುಗಳಿಗೆ ಪ್ರತಿಯೊಬ್ಬರು ರೂಮ್ ವ್ಯವಸ್ಥೆಯಿಂದ ಹಿಡಿದು ಊಟ ತಿಂಡಿ ವ್ಯವಸ್ಥೆಯಿಂದ ಹಿಡಿದು ಪ್ರತಿಯೊಂದು ಟೈಮ್ ಟು ಟೈಮ್ ಎಲ್ಲ ಆಗ್ತಿದೆ. ಆಟಗಾರನ ಅಷ್ಟೇ ಸೂಕ್ಷ್ಮೆಯಿಂದ ಹುಷಾರಾಗಿ ಅವರು ದೂರದಿಂದ ಬಂದಿರ್ತಾರೆ, ಹೋಗೋ ಬರೋ ವ್ಯವಸ್ಥೆ ಎಲ್ಲ ಮಾಡಿ ರೂಮ್ಸಿಂದ ಹಿಡಿದು ರೂಮ್ಗೆ ಊಟದಿಂದ ವ್ಯವಸ್ಥೆಯಿಂದ ಹಿಡಿದು ಎಲ್ಲ ನೀಟಾಗಿ ನೋಡ್ಕೊಳ್ತಾ ಇದ್ದಾರೆ ಸರ್. ನೀವು ಇಲ್ಲೇ ಸ್ಥಳೀಯರಾಗಿರೋದ್ರಿಂದ ಹೊರ ಜಿಲ್ಲೆಯಿಂದ ಬಂದಿರೋರಿಗೆ ಬೇರೆ ರೀತಿಯಾಗಿ ವ್ಯವಸ್ಥೆ ಇರುತ್ತೆ. ನಾವು ಸ್ಥಳೀಯರಾಗಿರೋದ್ರಿಂದ ನಿಮ್ಗೆ ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಯಾವ ರೀತಿಯಾಗಿ ನಿಮ್ಮನ್ನ ಇದು ಮಾಡ್ತಿದ್ದಾರೆ? ಸರ್, ನಾವು ಸ್ಥಳೀಯರಾಗಿರೋದ್ರಿಂದ ನಮಗೂ ರೂಮ್ಸು ಊಟ ತಿಂಡಿ ಎಲ್ಲ ಕೊಡ್ತೀನಿ ಅಂದರು. ನಾವು ಇಲ್ಲೇ ಇರೋದ್ರಿಂದ ನಾವು ಅವ್ರಿಗೆ ಹೇಳಿದ್ದೀವಿ, ಈಚೆಯಿಂದ ಬಂದಿರೋರಿಗೆ ಬೇಕಾದ್ರೆ ಒಂದೊಂದು ರೂಮ್ ಎಕ್ಸ್ಟ್ರಾ ಕೊಡಿ. ಪಾಪ ದೂರದಿಂದ ಬಂದಿರ್ತಾರೆ, ಸ್ಟ್ರೈನ್ ಆಗಿರ್ತಾರೆ, ಮತ್ತೊಂದು ಅವ್ರದ್ದೇ ಆದಂಥ ಪರ್ಸ್ನಲ್ ಪ್ರಾಬ್ಲಮ್ ಇರುತ್ತೆ. ನಾವಿಲ್ಲಿರೋರು ಬೇಕಾದ್ರೆ ಒಂದು 5 ನಿಮಿಷ ಲೇಟ್ ಆದರೂ ಬಂದ್ಬಿಡ್ತೀವಿ ಗಾಡೀಲಿ. ಹಾಗಾಗಿ ನಾವು ಇಲ್ಲಿರೋರು ಯಾರು ರೂಮ್ ತೊಗೊಂಡಿಲ್ಲ. ಊಟ ತಿಂಡಿದಷ್ಟೇ ಮಾಡ್ತೀನಿ ಅಂದವ್ರು ನಾವು ಊಟ ತಿಂಡಿ ಮಾಡ್ತೀವಿ, ಇಲ್ಲ ಮನೆಗೆ ಹೋಗ್ತೀವಿ ಅಂದವ್ರು ಹೋಗಿ ಬರ್ತಾರೆ ಸರ್. ಈ JPL 2026 ಇದೇ ರೀತಿ ಮುಂದೆ ನಡೀತಾ ಹೋದರೆ ನೀವು ಜನತಾ ದಳದಲ್ಲಿ ಸದಾಕಾಲ ಇದೇ ರೀತಿಯಾಗಿ ಯೂತ್ಸ್ ಬಲ ಕೊಡ್ತೀರಾ? ಸರ್, JPL ಟೂರ್ನಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೇನೆ ನಾವು ದುಡ್ಕೊಂಡ್ ಬಂದಿರೋರು. ಇದು ಏನು ನಡೆಯುತ್ತೋ, ಪಕ್ಷಕ್ಕೆ ಏನು ದುಡಿತೀವೋ ಅದೇ ಥರ ಟೂರ್ನಮೆಂಟ್ಗೂ ದುಡಿತೀವಿ ಸರ್. 6 ಓವರ್ಸ್ ಇತ್ತು, 63 ರನ್ ನೋಡ್ತಿದ್ದು, 64 ಟಾರ್ಗೆಟ್ ಕೊಟ್ಟಿದ್ದು. ನಮ್ಮ ಪ್ಲೇಯರ್ಸ್ಗಳೆಲ್ಲ ಸೇರಿಸಿ 8 ವಿಕೆಟ್ ತೆಗಿಯೋದ್ರಿಂದ 31 ರನ್ನಿಂದ ಗೆದ್ದಿದ್ದೀವಿ ಸರ್. ತುಂಬ ದೊಡ್ಡ ವಿಜಯ ಸಾಧಿಸಿದ್ದೀರಾ, ತುಂಬ ದೊಡ್ಡ ನಂಬರಿಂದ. ಹೇಗೆ ಅನ್ನಿಸ್ತದೆ? ಖಂಡಿತವಾಗ್ಲೂ ಸರ್, ರನ್ ರೇಟು ಇಂಪಾರ್ಟೆಂಟ್ ಆಗುತ್ತೆ. ಬರೋ ಮ್ಯಾಚ್ಗಳಿಗೆ ಅದು ಗೆಲುವು ಸೋಲು ಅನ್ನೋದು ಬಂದಾಗ ರನ್ ರೇಟು ನೋಡಿ ನಾವು ಗೆಲ್ಲಬೇಕಾಗುತ್ತೆ. ಹಾಗಾಗಿ ಈ ರನ್ ರೇಟಲ್ಲಿ ನಾವು ಗೆದ್ದಿರೋದು ಭಾಳ ಸಂತೋಷ ಆಗ್ತಿದೆ. ಇನ್ನು ನಿಮ್ಮ ಟೀಮ್ಗೆ ಇನ್ನೂ ಎಷ್ಟು ಮ್ಯಾಚ್ ಬರ್ಬೋದು, ಯಾವ ರೀತಿಯಾಗಿ ನಡೀತಾ ಹೋಗುತ್ತೆ ಈ ಪಂದ್ಯಾವಳಿ? ನಮಗೆ ಇನ್ನೊಂದು ಮ್ಯಾಚ್ ಇದೆ, ಲೀಗ್ ಮ್ಯಾಚು, ಅದೂ ಸೇಮು ಇದೇ ಥರನೇ. ಆ 2 ಗೆದ್ರೆ ಮಾಮೂಲಿ ಕ್ವಾರ್ಟರ್ಸು ಸೆಮೀಸ್ಗೆ ಎಂಟ್ರಿ ಆಗ್ತೀವಿ ಸರ್ ಡೈರೆಕ್ಟಾಗಿ. ಸರ್, ಅದು ಹೇಳ್ಕೊಳಕ್ಕಾಗ್ತಿಲ್ಲ ಸರ್. ನಾವು ಬೇರೆ ಕಡೆ ಹೋಗಿ ಗುರ್ಸ್ಕೊಳ್ಳೋದು ಬೇರೆ, ನಮ್ಮ ಜಾಗದಲ್ಲೇ ನಾವಿದ್ದು ಕಷ್ಟ ಬಿದ್ದು ಮಾಡಿದ್ದೀವಿ ಅನ್ನೋ ಪ್ರತಿಫಲ ತಗೊಳ್ಳೋ ಖುಷಿನೇ ಬೇರೆ. ಇದು ಪ್ರತಿಫಲದ ಖುಷಿ, ಇದು ಸಂತೋಷಕ್ಕಿಂತ. ಮುಂದಿನ ಚುನಾವಣೆಯಲ್ಲಿ ತಾವೆಲ್ಲರೂ ಜನತಾ ದಳಕ್ಕೆ ಸಪೋರ್ಟ್ ಮಾಡ್ತೀರಾ ಹಾಗಾದ್ರೆ? ಸರ್, ಮುಂದಿನ ಚುನಾವಣೆಗಿಂತ ನಮ್ಮ ಪಕ್ಷ ಅಂತ ನಾವು ಬೆಳೆದು ಬಂದಾಗಲಿಂದ ಚಿಕ್ಕ ಹುಡುಗರಿಂದ ಪಕ್ಷ ಅಂತ ಗೊತ್ತಾಗಿದೆ. JDS ಅಲ್ಲೇ ನಾವು ಇರೋದು. ಮುಂದಿನಗಳಲ್ಲೂ ನಾವು JDS ಅಲ್ಲೇ ಇರ್ತೀವಿ ಸರ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.